ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ವಯಸ್ಸಲ್ಲಿ ಹೇಗಿದ್ರೆ ಗೈಸ್ ನೋಡಿ ಇವತ್ತು ಇಸ್ಕಾ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ಓದು ಕೊಡ್ತೀನಿ ರೋಡಾಗ ಅವತಾರ ಆಡಿದ್ದೀರ ಅಂದರೆ ಬೀಳ್ಬೇಕಾ. ತಿಂಡಿ ತಿಂದ್ಕೊಂಡು ಎಲ್ಲ ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಯ್ ಮಾಡ್ಬೋದು. ನಾನು ಹೆಂಗೆ ರೆಡಿ ಮಾಡಿದ್ದೆ ಮೊನ್ನೆ ಬರಬೇಕಾದ್ರೆ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಹಾಗೆ ಗಣೇಶನ ದೇವಸ್ಥಾನನೂ ಇಲ್ಲೇ ಹತ್ರದಲ್ಲೇ ಇತ್ತು. ಸೊ ಅಲ್ಲಿ ಹಂಗೆ ಮಂಗಳಾರತಿ ತಗೊಂಡು ಹೋಗೋಣ ಅಂತಂದು ಹೋದ್ವಿ. ಏನಂದರೆ ಈ ವಿಡಿಯೋ ಸಂಕಷ್ಟಹರ ಚತುರ್ಥಿ ಇತ್ತಲ್ಲ ಅವತ್ತಿನ ಲಾಗ್ ಇದು. ಸೊ ಸ್ವಲ್ಪ ಲೇಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅವತ್ತಿನ ದಿನವೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಂತೂ ಆಗಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋಕ್ಕೂ ನಾನು ಡೇ ಬೈ ಡೇ ಅಲ್ವಾ ಅಪ್ಲೋಡ್ ಮಾಡೋದು, ಅದಕ್ಕೆ ಲೇಟ್ ಆಗುತ್ತೆ. ಹಬ್ಬಿ ಕೆಳಗಡೆ ಇಳಿರಪ್ಪ, ದುಷಿ ಕೆಳಗಡೆ ಇಳಿ. ಸೊ ಎಸ್ ನೋಡಿ, ನಾವು ಬಂದಿರೋದು ಇಸ್ಕಾನ್ ಟೆಂಪಲ್ಗೆ. ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಹರೇ ಕೃಷ್ಣ हरे कृष्ण हरे कृष्ण 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 हरे हरे, हरे राम 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 हरे हरे कृष्ण हरे कृष्ण हरे कृष्ण हरे कृष्ण हरे राम 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 हरे हरे कृष्ण कृष्ण कृष्ण. ಸೊ ಒಂದೊಂದು ಮೆಟ್ಲಿಗೂ ಒಂದೊಂದು ಸರಿ ಶ್ಲೋಕ ಹೇಳ್ಕೊಂಡು ಆ ಥರ ಬರಬೇಕು. ಸೊ ಮುಂಚೆಲೆಲ್ಲ ಆ ಥರ ಇರಲಿಲ್ಲ, ಇವಾಗ ಈ ಥರ ಮಾಡಿದ್ದಾರೆ. ಒಂದೊಂದು ಮೆಟ್ಲಿಗೂ ಆ ಥರ ಶ್ಲೋಕ ಹೇಳ್ಕೊಂಡು ಬರಬೇಕು. ಸೊ ಇಲ್ಲೂ ಕೂಡ ಒಳಗಡೆ ಸುಮಾರು ದೇವರಿದ್ದಾವೆ. ಫಸ್ಟ್ಗೆ ನೋಡಿದ್ದು ನರಸಿಂಹಸ್ವಾಮಿ, ಇದು ಶ್ರೀನಿವಾಸ ಗೋವಿಂದ ಅಂತಂದು. ಹಾಗೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಸೊ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋಸು ಅಲೋ ಇಲ್ಲ. ಕೆಳಗಡೆ ಹೋಗೋರ್ಗೂ ಅಷ್ಟೇ ಫೋಟೋ ವಿಡಿಯೋಸ್ ಎಲ್ಲ ಅಲೋ ಇಲ್ಲ. ಯಾವುದು ಫೋನು ವಿಡಿಯೋ ಮಾಡೋ ಆಗಿಲ್ಲ, ಅದಕ್ಕೆ ಇಷ್ಟೇ ಮಾತ್ರ ವಿಡಿಯೋ ಮಾಡ್ಕೊಳ್ತಾರೆ. ಇದು ರಿಯಲ್ ಅಸ್ಥಿ ಪಂಜರ ಅನಿಸುತ್ತೆ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಸ್ಕಾನ್ ಟೆಂಪಲಲ್ಲಂತೂ ಸ್ವಲ್ಪ ರೇಟ್ ಜಾಸ್ತಿ, ಯಾವುದು ತಗೊಳಕ್ಕಾಗಲಿಲ್ಲ. ಏನಂದರೆ ನೋಡ್ಕೊಂಡು ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಕೆಳಗಡೆ ಬಂದು ರಸಮಲೈ ತಿಂತಾ ಇದ್ದಾರೆ ನೋಡಿ ಮಕ್ಕಳು. ರಸಮಲೈ ಕೊಡ್ತಿದ್ವಿ. ಏನಂದರೆ ನಮ್ಮಪ್ಪ ನಾವು ಚಿಕ್ಕ ಹುಡುಗರಾಗಿದ್ದಾಗ ಕರ್ಕೊಬಂದಿದ್ರು, ಆವಾಗ ರಸಮಲೈ ತಿಂದಿದ್ವಿ. ಆವಾಗ ನಾವು ಚಿಕ್ಕ ಹುಡುಗರಾಗಲ್ವಾ, ನಮ್ಗೆ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಸೊ ಬ್ರೆಡ್ ಹಾಕಿ ಹಾಲಲ್ಲಿ ಕೊಟ್ಟಿದ್ರು ಅಂತ ಹೇಳ್ತಿದ್ವಿ. ಅದು ಪನ್ನೀರ್ ಅನ್ನೋದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನಮಗೆ. ಸೊ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ತಿಂದ್ಕೊಂಡು ಈ ಕಡೆ ಬಂದ್ವಿ ನೋಡಿ. ಇಲ್ಲಿ ಈ ಥರ ನೀರೆಲ್ಲ ಬೀಳ್ತಿದ್ದಕ್ಕೆ ಮಕ್ಳಿಗೆ ಫುಲ್ ಖುಷಿ ಆಗ್ಬಿಡ್ತು. ನಾವು ಒಂದ್ಸರಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿತೀವಿ, ಸ್ವಿಮ್ ಮಾಡಲ್ಲ ಬಟ್ ಇಳಿತೀವಿ ಅಂತಂದು ಹಠ ಮಾಡ್ತಿದ್ರು. ಆ ಥರ ಎಲ್ಲ ಮಾಡೋಂಗಿಲ್ಲ, ಅಲ್ಲಿ ಇಳಿಯಂಗಿಲ್ಲ ಅಂತಂದು. ಹುಷಾರು, ಹಿಂದೆ ಬರ್ರಿ. ಇಸ್ಕಾನ್ ಟೆಂಪಲಲ್ಲೆಲ್ಲ ಪೊಂಗಲ್ ಅಲ್ವಾ ಪ್ರಸಾದಕ್ಕೆ ಕೊಡೋದು. ಸೊ ಖಾರ ಪೊಂಗಲ್ ಕೊಟ್ಟಿದ್ರು. ಈಗ ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲೊಂದಾಗೆ ಸ್ಲಿಪ್ಪರ್ ಕೊಟ್ಟೋಗಿದ್ವಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇವಾಗ ಹೊರಡೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ, ಗಿಡಗಳೆಲ್ಲ ಬೆಳೆಸಿದೆಲ್ಲ ಎಷ್ಟು ಚೆನ್ನಾಗಿದೆ. ಈಗ ಸ್ಲಿಪ್ಪರ್ ಕಲೆಕ್ಟ್ ಮಾಡಿಕೊಂಡು ಹೊರಡೋಣ ನೋಡಿ. ಇಲ್ಲೆಲ್ಲ ಸ್ಲಿಪ್ಪರ್ ಹಾಕಿರ್ತಾರೆ, ಅಂದರೆ ಹೋಗ್ಬೇಕಾದ್ರೆ ಆ ಕಡೆ ಹಸಿ ಕೊಟ್ಟೋಗಿರ್ತೀವಲ್ವ, ಬರಬೇಕಾದ್ರೆ ಈ ಕಡೆ ಹಸಿ ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೋಬೇಕು. ಈ ಕಡೆಯಿಂದ ಸ್ಲಿಪ್ಪರ್ ಕಲೆಕ್ಟ್ ಮಾಡಿಕೊಂಡು ಹೋಗೋದಷ್ಟೇ. ಇವರು ಡ್ಯಾನ್ಸ್ ನೋಡ್ರಿ, ಅಲ್ಲಿ ಇದು ಮಾಡ್ತಿರೋದಕ್ಕೆ ಇಲ್ಲೇ ಡ್ಯಾನ್ಸ್. ಸೊ ಗೈಸ್ ನೋಡಿ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪ ಮಕ್ಕಳಂತೂ
ಆ ಬಸ್ಸಲ್ಲಿ ಸೆಕೆಗೆ ಯಾವಾಗ ಇಳಿಯೋದು ಅಂತಂದು ತಲೆ ತಿಂದಾಕ್ಬಿಟ್ರು. ಸೆಕೆ ಜಾಸ್ತಿ ರಶ್ ಇತ್ತು, ಬಸ್ ಬೇರೆ ಬೇಗ ಇಳ್ಕೊಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ಬಸ್ಸಲ್ಲಿ, ಅಷ್ಟೊಂದು ಸೆಕೆ ಬೇರೆ ಇತ್ತು. ತೆಗ್ದಿರಮ್ಮ ಯಾಕೆ ನೋಡ್ರಿ ಇನ್ನೂ ನಿದ್ಗಣ್ಣಾಗೆ. ಏನು ಮಾಡಿದ್ಯಾ ಅಡುಗೆ? ಸುಮ್ಮ ಬಿತ್ಕೊಬಿಟ್ಟವನೆ, ಅಡುಗೆನೂ ಮಾಡ್ದಂಗೆ ಏನೇನೋ ಒಂಚೂರು ನಮಗೆ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಇವಾಗ ಇನ್ನು ಇಸ್ಕಾನ್ ಟೆಂಪಲಿಂದ ಬಂದ್ವಿ. ಅಪ್ಪ ಹುಡುಗರಂತೂ ಬಸ್ಸಾಗಿ ಬಂದಿತ್ತು, ರಶ್ ಇತ್ತು. ಬಸ್ ಮಾತ್ರ ಸಖತ್ ರಶ್ ಇತ್ತು. ಈ ಕಡೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಏನು ರಶ್ ಇರಲಿಲ್ಲ, ಸೀಟ್ಗಳೆಲ್ಲ ಸಿಕ್ಕಿದ್ವು. ಬಟ್ ಬರಬೇಕಾದ್ರೆ ಮಾತ್ರ ಸಖತ್ ರಶ್ ಇತ್ತಲ್ಲ. ಮಕ್ಕಳಂತೂ ಯಾವಾಗ ಇಳಿಯೋದು ಅಂತಿದ್ರು, ಯಾಕಂದರೆ ಅಷ್ಟು ರಶ್ಶು, ಸೆಕೆ, ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ ಅಲ್ಲೂ ರಶ್ಶಲ್ಲಿ ನಿಂತ್ಕೊಂಡ್ರೆ. ಅದಕ್ಕೆ ಅವರು ಬಸ್ ಕರೆದ್ಬಿಟ್ಟು ಸಾಕಾಗೋಯ್ತು, ಇಲ್ಲೇ ಇಳಿಯೋದು ಬರ್ರಿ ಅಂತಿದ್ದಾರೆ. ಅಲ್ಲಿ ಸ್ಟಾಪಲ್ಲಿ, ಯಾವ ಸ್ಟಾಪಲ್ಲಿ ಅಂದ್ರೆ ಆ ಸ್ಟಾಪಲ್ಲಿ ಇಳಿಯೋದು ಬರ್ರಿ ಅಂತಾರೆ. ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಸೊ ನಮ್ಮಪ್ಪ ಹೇಳಿದ್ರು ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಂಡು ಹೋಗೋದಲ್ವ, ಮಕ್ಕಳು ಕರ್ಕೊಂಡಂಗೆ ಹೋಗಿದ್ದೆ ಬಸ್ಸಲ್ಲಿ ಅಂತ. ಸುಮ್ಮನಿರಪ್ಪ. ಅದಕ್ಕೆ ನಾವು ಏನಂದರೆ ನಾವು ಸಪ್ರೇಟು ಯಾರಾದರೂ ಜೊತೆ ಕರ್ಕೊಂಡು ಹೋಗೋದು, ನಾವು ಸಪ್ರೇಟ್. ಏನಂದರೆ ಯಾವಾಗಲೂ ಸುಮ್ಮನೆ ಕ್ಯಾಬಲ್ಲಿ ಹೋದರೆ ಏನಂದರೆ ಅಲ್ಲೇ ಅದು ಕರೆಕ್ಟಾಗಿ ಅದ್ರ ಮುಂದೆ ನಿಲ್ಲಿಸ್ತಾರೆ. ಬಟ್ ನಾವು ಬಸ್ಸಲ್ಲಿ ಹೋಗಿ ಯಾವ್ಯಾವ ಕಡೆ ಯಾವ್ಯಾವ ಥರ ಅಂತ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಬಸ್ಸಲ್ಲಿ ಹೋದ್ವಿ. ಸೊ ಫ್ರೀ ಬಸ್ ಬೇರೆ ಅಲ್ವಾ, ಸೊ ಬಸ್ಸಲ್ಲೇ ಹೋಗಿ ಬರೋಣ ಅಂತಂದು ಹೋಗಿ ಅಲ್ಲೆಲ್ಲ ಪರದಾಡ್ಕೊಂಡು ಬಂದಿದ್ದಾಯಿತು. ಹೆಂಗೋ ಒಂದು ಅನುಭವ ಆಗುತ್ತೆ ಹೊರಗಡೆ ಹೋದಾಗ, ಎಲ್ಲೆಲ್ಲಿ ಯಾವ್ಯಾವ ಥರ ಯಾವ್ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಬಸ್ಸಲ್ಲೇ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಮಕ್ಕಳಂತೂ ಫುಲ್ ಕೊಟ್ಟಿದ್ದಾರೆ. ಇವಾಗ ಊಟ ಮಾಡಿಬಿಟ್ಟು ಮಲಗಿಸ್ಬಿಡ್ಬೇಕು ಅವ್ರನ್ನ. ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ರೆ ನಮಗೂ ಅಷ್ಟೇ ನನಗೆ ಗಲಾಟೆ, ಗಾಳಿ ಜಾಸ್ತಿ ಬರುತ್ತೆ, ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲೇ ಸ್ವಲ್ಪ ಅಲ್ಲೇ ತಲೆನೋವು ಸ್ಟಾರ್ಟ್ ಆಗ್ತೈತೆ. ಸಕ್ಕತ್ತಿಕ್ಕೆ ಹುಡುಗರಂತೂ ಬಸ್ಸಲ್ಲೂ ಕಿತ್ತಾಡ್ತಾ ಇದ್ದಾರಲ್ಲಿ, ಒಬ್ರಿಗೊಬ್ರು ಹೊಡೆದಾಡ್ಕೊಂತಾವ್ರೆ ಆ ರಶ್ಶಲ್ಲಿ. ರಶ್ಶಾಗು ಅಷ್ಟೊಂದು ರಶ್ಶಲ್ಲೂ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಅಯ್ಯೋ ಏನು ಮಾಡೋಕ್ಕಲ್ಲ, ಈ ಹುಡುಗರು ಬಿಡ್ಕೊಂಡು ಸಾಕಾಗೋಗ್ತೈತೆ. ತಲೆನೋವು ಸ್ಟಾರ್ಟ್ ಆಗೋದು ಇವರಿಂದ. ಸೊ ಗೈಸ್ ಇವಾಗ ನಮ್ಮ ಮಾವರ ಮನೆ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಮನೆಯವ್ರ ಅಣ್ಣವ್ರ ಮನೆ ಹತ್ರ. ಇಲ್ಲೇ ಸ್ವಲ್ಪ ದೂರನೇ, ಏನು ಜಾಸ್ತಿ ದೂರ ಆಗೋದಿಲ್ಲ, ಇಲ್ಲೇ ಹತ್ರನೇ ಇರೋದು, ಓಡ್ತಾ ಇದ್ದೀವಿ. ಸೊ ನೈಟು ನಮ್ಮ ಮಾವರ ಮನೆ ಹತ್ರ ಬಂದಿದ್ವಿ. ನೋಡಿ ಇಲ್ಲಿ ಫುಲ್ ಹೊರಗಡೆ ಎಲ್ಲ ಫ್ರೀಡಮಾಗಿ ಇದೆ, ಮಕ್ಕಳಿಗೆಲ್ಲ ಆಟ ಆಡ್ಕೊಳ್ಳೋಕ್ಕೆ. ಹಾಗೆ ನೋಡಿ ಜಂಪ್ ನೇರ್ಲೆನ್ ಇದು ಗಿಡ ಇದೆ ಇಲ್ಲೊಂದು, ಕೆಳಗಡೆ ಎಲ್ಲ ಬಿದ್ದು ಯಾವ ಥರ ಎಲ್ಲ ಕರೆಯಾಗಿದೆ ಅಂತಂದು ಗಾಳಿಗೆ ಜಂಪ್ ನೇರ್ಲೆನೆಲ್ಲ ಬಿದ್ದುಬಿಟ್ಟಿದ್ದಾವೆ. ಸೊ ಹೊರಗಡೆನೇ ಮಕ್ಕಳೆಲ್ಲ ಆಟಾಡ್ತಾಯಿದ್ರು, ಗಿಡ ಮರ ಎಲ್ಲ ಇದ್ದಾವಲ್ವ, ಗಾಳಿ ಚೆನ್ನಾಗಿ ಬರುತ್ತೆ ಅಂತಂದು. ಹಾಗೆ ನೋಡಿ ಈ ಕಡೆ ಒಂದು ತುಳಸಿ ಗಿಡ, ಹಾಗೆ ಮನಿ ಪ್ಲ್ಯಾಂಟ್ ಇಟ್ಟಿದ್ರು. ಎಷ್ಟು ಹಸಿರು ಆಗಿದೆ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್.